ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಲೆವನಿ ನಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಜಮೀನಿಗೆ ಸಂಬಂಧಪಟ್ಟಂತಹ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು ಎಂಬುದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಲೆವನಿ ನಕ್ಷೆ ಎಂದರೇನು? ಓಕೆ, ಎರಡನೆಯದಾಗಿ ಲೆವನಿ ನಕ್ಷೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಮತ್ತು ಎಲ್ಲಿ ಸಲ್ಲಿಸಬಹುದು? ಲೆವನಿ ನಕ್ಷೆಯ ಮಾನ್ಯತೆ ಅವಧಿ ಎಷ್ಟು? ಲೆವನಿ ನಕ್ಷೆಯಲ್ಲಿ ಇರುವಂತಹ ವಿವರಗಳೇನು? ಲೆವನಿ ನಕ್ಷೆಯು ಹೇಗೆ ತಯಾರು ಮಾಡ್ತಾರೆ? ಲೆವನಿ ನಕ್ಷೆಯನ್ನು ಮಾಡಿಸಲು ಕಾರಣ ಏನು? ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಲೆವನಿ ನಕ್ಷೆ ಅಂದ್ರೇನು ನೋಡಿ. ಫಸ್ಟ್ ಪಾಯಿಂಟ್ ಇದು. ಇದರಲ್ಲಿ ನೀವು ಗಮನಿಸಬೇಕು, ಲೆವನಿ ನಕ್ಷೆಯನ್ನು ಪ್ರಮುಖವಾಗಿ ಈ 3 ಸಂದರ್ಭಗಳಲ್ಲಿ ಮಾಡಿಸ್ತಾರೆ. ಒಂದು ಕ್ರಯ, ಎರಡನೇದು ದಾನ, ಇನ್ನೊಂದು ವಿಭಾಗ. ಯಾವುದೇ ಜಮೀನಿನ ಮಾಲೀಕ ತನ್ನ ಜಮೀನಿನ ಒಂದು ಭಾಗವನ್ನು ಮಾರಾಟ ಮಾಡುವಾಗ ಅಥವಾ ದಾನ ಮಾಡುವಾಗ ಅಥವಾ ವಿಭಾಗ ಮಾಡುವಾಗ ಆ ಜಮೀನಿನ ನಿಖರ ಅಳತೆಯನ್ನು ತೋರಿಸುವುದಕ್ಕೋಸ್ಕರ ಈ ಲೆವನಿ ನಕ್ಷೆಯನ್ನು ಮಾಡಿಸ್ತಾರೆ. ಉದಾಹರಣೆಗೆ, ಯಾವುದೇ ಜಮೀನಿನ ಮಾಲೀಕ ತನ್ನ 10 ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳೋಣ. ನೋಡಿ, 10 ಎಕರೆ ಜಮೀನಿನಲ್ಲಿ 4 ಎಕರೆ ಜಮೀನನ್ನು ಆತ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಊಹೆ ಇಟ್ಕೊಳ್ಳಿ, ಅಥವಾ ದಾನ ಮಾಡ್ತಾ ಇರ್ಬೋದು ಅಥವಾ ವಿಭಾಗ ಮಾಡ್ತಾ ಇರ್ಬೋದು. ಆವಾಗ ಆ ಜಮೀನಿನ ನಿಖರ ಅಳತೆಯನ್ನು ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿಂದ ಇಲ್ಲಿಯವರೆಗೆ ಇಷ್ಟು ದೂರ ಬಂದರೆ 4 ಎಕರೆ ಭೂಮಿ ಬರುತ್ತೆ. ಅದನ್ನು ತೋರಿಸೋದಕ್ಕೋಸ್ಕರ, ಅಂದರೆ ಆ ಅಳತೆಗಳನ್ನು ತೋರಿಸೋದಕ್ಕೋಸ್ಕರ ಲೆವನಿ ನಕ್ಷೆಗೆ ಅರ್ಜಿಯನ್ನು ಹಾಕ್ತಾನೆ. ಸೊ ನಿಮಗೆ ಲೆವನಿ ನಕ್ಷೆ ಅಂದ್ರೇನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಎರಡನೇದು, ಲೆವನಿ ನಕ್ಷೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು? ನೋಡಿ, ಲೆವನಿ ನಕ್ಷೆಗೆ ನಿಗದಿತ ಶುಲ್ಕವನ್ನು ಪಾವತಿ ಮಾಡಿ ನಾಡ ಕಚೇರಿ ಅಥವಾ ನೆಮ್ಮದಿ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೂರನೇ ಪ್ರಶ್ನೆ, ಲೆವನಿ ನಕ್ಷೆಯ ಮಾನ್ಯತಾ ಅವಧಿ ಎಷ್ಟು? ನೋಡಿ, ಲೆವನಿ ನಕ್ಷೆಯನ್ನು ಪಡೆದ 6 ತಿಂಗಳವರೆಗೆ ಅದಕ್ಕೆ ಮಾನ್ಯತೆ ಇರುತ್ತೆ. ಅಷ್ಟರಲ್ಲಿ ಉದ್ದೇಶಿತ ಕೆಲಸಗಳನ್ನು ನೀವು ಪೂರೈಸ್ಕೊಳ್ಬೋದು. ಒಂದು ವೇಳೆ 6 ತಿಂಗಳ ಒಳಗೆ ನೀವು ಉದ್ದೇಶಿತ ಕೆಲಸಗಳನ್ನ ಮಾಡದೇ ಇದ್ದಾಗ ಅದು ಎಕ್ಸ್ಪೈರ್ ಆಗುತ್ತೆ. 6 ತಿಂಗಳ ನಂತರ ಮತ್ತೆ ನೀವು ಶುಲ್ಕವನ್ನು ಪಾವತಿಸಿ ಅದನ್ನು ರಿನ್ಯೂವಲ್ ಮಾಡ್ಕೊಳ್ಬೋದು, ನವೀಕರಣ ಮಾಡಿಸ್ಕೊಳ್ಬೋದು. 4ನೇ ಪ್ರಶ್ನೆ ಹೀಗಿರುತ್ತೆ, ಲೆವನಿ ನಕ್ಷೆಯಲ್ಲಿ ಏನಪ್ಪ ಮಾಹಿತಿ ಇರುತ್ತೆ? ಲೆವನಿ ನಕ್ಷೆಯಲ್ಲಿ ಏನೇನಿರುತ್ತೆ ಅಂತ ನೀವು ನೋಡ್ತಾ ಇದ್ದರೆ, ನೋಡಿ, ನಿಮ್ಮ ಜಮೀನಿನ ನೈಜ ಅಳತೆಗಳನ್ನು ಅಲ್ಲಿ ತೋರಿಸಿರ್ತಾರೆ. ಮಾರಾಟ, ದಾನ, ಕ್ರಯವಾಗುವ ಜಮೀನಿನ ಭಾಗದ ಅಳತೆಗಳನ್ನು ಅಲ್ಲಿ ತೋರಿಸಿರ್ತಾರೆ. ಸರ್ವೆ ನಂಬರ್ನ ತೋರಿಸಿರಲಾಗಿರುತ್ತೆ. ನಂತರ ಜಮೀನಿನ ಪ್ರತಿ ಭಾಗವನ್ನು ಅವರು ಬ್ಲಾಕ್ಗಳಾಗಿ ವಿಂಗಡಿಸಿ ರೋಮನ್ ಅಂಕಿಯಲ್ಲಿ 1, 2, 3 ಈ ರೀತಿಯಲ್ಲಿ ಅದನ್ನು ಪ್ರತಿ ಬ್ಲಾಕ್ಗಳನ್ನು ಒಂದೊಂದು ರೋಮನ್ ಅಂಕಿಯಲ್ಲಿ ಗುರುತಿಸಿರ್ತಾರೆ. ಜಮೀನಿನ ಸುತ್ತಲೂ ಬರುವಂತಹ ಸರ್ವೆ ನಂಬರ್ಗಳ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಇನ್ನು ಚೆಕ್ಬಂದಿ ವಿವರಗಳಿರುತ್ತೆ. ಓಕೆ, ಪ್ರತಿ ಬ್ಲಾಕ್ಗಳ ವಿಸ್ತೀರ್ಣ ಎಷ್ಟಿದೆ, ಅದರಲ್ಲಿ ಬರುವಂತಹ ಕರಾವು ಭೂಮಿಯ ವಿಸ್ತೀರ್ಣ ಎಷ್ಟು ಬರುತ್ತೆ ಮತ್ತು ಸಾಗು ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸಿರ್ತಾರೆ. ಇನ್ನು ಹಕ್ಕು ವರ್ಗಾಯಿಸುವವರ ಸಹಿ ಮತ್ತು ಹೆಸರು ಮತ್ತು ಹಕ್ಕು ಪಡೆಯುವವರ ಸಹಿ ಮತ್ತು ಹೆಸರು, ಇವೆಲ್ಲ ಮಾಹಿತಿ ಇರುತ್ತೆ. ನೋಡಿ, ದಿಕ್ಕುಗಳ ಬಗ್ಗೆ ಹಾಗೂ ನಕ್ಷೆಯನ್ನು ತಯಾರಿಸಿದ ಸ್ಕೇಲಿನ ವಿವರ ಕೂಡ ಇರುತ್ತೆ. ನಕ್ಷೆಯನ್ನು ತಯಾರಿಸಿದ ಭೂಮಾಪಕರ ಸಹಿ ಮತ್ತು ಸೀಲ್ ಕೂಡ ಲೆವನಿ ನಕ್ಷೆಯಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಗೊತ್ತಿರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ತುಂಬ ವಿಷಯಗಳು ಕ್ಲಾರಿಫೈ ಆಗುತ್ತೆ. ನೋಡಿ, ಲೆವನಿ ನಕ್ಷೆಯನ್ನು ಹೇಗೆ ತಯಾರಾಗುತ್ತೆ? ನೋಡಿ, ನೀವು ಒಂದು ಜಮೀನನ್ನು ಇವಾಗ ವಿಭಾಗ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ, ಅಥವಾ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ, ಅಥವಾ ಅದನ್ನು ದಾನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಮೊದಲು ನೀವು ಒಂದು ಶುಲ್ಕವನ್ನು ಪಾವತಿ ಮಾಡಿ ನಾಡ ಕಚೇರಿ ಅಥವಾ ನೆಮ್ಮದಿ ಕೇಂದ್ರಗಳಲ್ಲಿ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ತೀರಾ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದರ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಆ ಅರ್ಜಿ ಭೂಮಾಪನ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಅದನ್ನು ನಾವು ಸರ್ವೆ ಡಿಪಾರ್ಟ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಆ
ಅರ್ಜಿಗಳು ಪರವಾನಗಿ ಭೂಮಾಪಕರು ಅಥವಾ ಸರ್ಕಾರಿ ಭೂಮಾಪಕರು ಇವರಿಗೆ ವರ್ಗಾವಣೆ ಆಗುತ್ತೆ ಅಥವಾ ಹಂಚಿಕೆ ಆಗುತ್ತೆ. ನೋಡಿ, ಸರ್ವೆ ಇಲಾಖೆಯಲ್ಲಿ ಪ್ರತಿದಿನ ಕೂಡ ಸಾವಿರಾರು ನೂರಾರು ಅರ್ಜಿಗಳು ಬರ್ತಾ ಇರ್ತವೆ. ನೀವು ಅರ್ಜಿ ಸಲ್ಲಿಸಿದ ತಕ್ಷಣವೇ ಅದು ಭೂಮಾಪಕರಿಗೆ ಹಂಚಿಕೆಯಾಗಿ ಭೂಮಾಪಕರು ನಿಮ್ಮ ಜಮೀನಿಗೆ ಬರೋದಿಲ್ಲ. ಅದಕ್ಕೆ ಸಮಯ ಕೂಡ ಆಗುತ್ತೆ. ನೀವು ಅರ್ಜಿನ ಸಲ್ಲಿಸಿದ 1 ತಿಂಗಳ ನಂತರ ಅಥವಾ 20-25 ದಿನಗಳ ನಂತರ ಕೂಡ ಸಮಯ ಹಿಡಿಯಬಹುದು. ಸೊ ನಿಮ್ಮ ಅರ್ಜಿಗಳು ಭೂಮಾಪಕರಿಗೆ ಅದು ಹಂಚಿಕೆ ಆದ ನಂತರ ಭೂಮಾಪಕರು ಅಳತೆಯ ದಿನಾಂಕವನ್ನು ನಿಗದಿಪಡಿಸಿ ಒಂದು ನೋಟಿಸ್ನ ಇಶ್ಯೂ ಮಾಡ್ತಾರೆ. ಆ ನೋಟಿಸಲ್ಲಿ ನೀಡಿದ ಅಳತೆಯ ದಿನಾಂಕದಂದು ನಿಮ್ಮ ಜಮೀನಿಗೆ ನಿಮಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಜಮೀನಿಗೆ ಅವರು ಬರ್ತಾರೆ. ಬಂದು ಅಳತೆ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿ ನಿಮ್ಮಿಂದ ಹೇಳಿಕೆಯನ್ನು ಪಡೆದು ಒಂದು ಸಹಿಯನ್ನು ತೆಗೆದುಕೊಳ್ತಾರೆ ಮತ್ತು ಲೆವನಿ ನಕ್ಷೆ ಏನು ತಯಾರಾಗ್ತಾ ಇರ್ತಲ್ಲ, ಆ ಲೆವನಿ ನಕ್ಷೆಯ ಪೇಜ್ನಲ್ಲಿ ಹಕ್ಕು ಪಡೆಯುವವರ ಸಹಿ ಹಾಗೂ ಹಕ್ಕನ್ನು ಯಾರು ವರ್ಗಾಯಿಸ್ತಾ ಇರ್ತಾರಲ್ಲ ಅವರ ಸಹಿಗಳನ್ನು ಪಡ್ಕೊಳ್ತಾರೆ. ಕೆಲವು ಜನ ಸಹಿಯನ್ನು ಮಾಡ್ತಾರೆ, ಕೆಲವು ಜನ ಹೆಬ್ಬೆಟ್ಟು ಗುರುತಿನ ಕೂಡ ಮಾಡ್ತಾರೆ. ಅಲ್ಲಿ ಅದರ ಮುಂದೆ ಈ ಹೆಬ್ಬೆಟ್ಟಿನ ಗುರುತು ಅಂತ ಹೇಳಬಾರ್ದು, ಆ ಹೆಸರನ್ನು ಕೂಡ ನಮೂದಿಸ್ತಾರೆ. ನಂತರ ಅಳತೆಗಳನ್ನು ಪೂರೈಸಿದ ನಂತರ ಅದಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಭೂಮಾಪಕರು ರೆಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿಕೆ, ಅದಾದ ನಂತರ ಫಾರ್ಮ್ 10, ಫಾರ್ಮ್ 4 ಮತ್ತು ಲೆವನಿ ನಕ್ಷೆ ಪೇಜ್. ಸೊ ಇವೆಲ್ಲವನ್ನು ರೆಡಿ ಮಾಡಿ ಅವರು ಸರ್ವೆ ಇಲಾಖೆಯ ಒಂದು ನಿಗದಿತ ತಂತ್ರಾಂಶಕ್ಕೆ ಅವುಗಳನ್ನು ಅಪ್ಲೋಡ್ ಮಾಡ್ತಾರೆ. ಓಕೆ, ನಂತರ ಇದು ಮೇಲಾಧಿಕಾರಿಗಳ ಪರಿಶೀಲನೆಗೊಳಪಟ್ಟು ನಿಮ್ಮ ನಕ್ಷೆ ಅಪ್ರೂವಲ್ ಆಗುತ್ತೆ. ಸೊ ನಿಮ್ಮ ನಕ್ಷೆ ಯಾವ ಹಂತದಲ್ಲಿದೆ ಅನ್ನೋದನ್ನು ನೀವು ಮೋಜಿನಿ V3 ಅನ್ನುವ ತಂತ್ರಾಂಶದಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಆ ತಂತ್ರಾಂಶದಲ್ಲಿಯೇ ನಿಮ್ಮ ಲೆವನಿ ನಕ್ಷೆ ಕೂಡ ತಯಾರಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ. ಸೊ ಹಾಗಿದ್ರೆ ಆ ಲೆವನಿ ನಕ್ಷೆಯ ಪೇಜ್ ಏನು ನೀವು ನೋಡ್ತಾ ಇದ್ದೀರಿ ಅದು ಹೇಗಿರುತ್ತೆ ನೋಡಿ. ನಿಮಗೆ ಎಡಗಡೆ ಕಾಣಿಸ್ತಾ ಇರುವಂತಹ ಒಂದು ಪೇಜ್ ಏನಿದೆ ಅದರ ಮೇಲ್ಗಡೆ ಜಿಲ್ಲೆಯ ಬಗ್ಗೆ ಮಾಹಿತಿ ಇರುತ್ತೆ. ಅಲ್ಲಿ ನಿಮ್ಮ ತಾಲೂಕು ಯಾವುದು ಅಂತ ಬರೀತಾರೆ, ನಿಮ್ಮ ಹೋಬಳಿ ಯಾವುದು ಬರೀತಾರೆ ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಬರೀತಾರೆ. ಇನ್ನು ಅದರ ಕೆಳಗಡೆ ಅರ್ಜಿ ಸಂಖ್ಯೆ ಅಂತ ಇರುತ್ತೆ ನೋಡಿ. ಆ ಅರ್ಜಿ ಸಂಖ್ಯೆಯಲ್ಲಿ ನೀವೇನು ಅಪ್ಲಿಕೇಶನನ್ನು ಫಿಲ್ ಮಾಡಿರ್ತೀರಿ ಆಗ ಒಂದು ಅರ್ಜಿ ಸಂಖ್ಯೆ ಬಂದಿರುತ್ತೆ. ಸೊ ಅದನ್ನು ಅವರು ಬರೆದಿರ್ತಾರೆ. ಇನ್ನು ಸರ್ವೆ ನಂಬರ್ನು ಕೂಡ ಬರೆದಿರ್ತಾರೆ. ಸೊ ಮೇಲೆ ಕಾಣಿಸುವ ಆ ಖಾಲಿ ಪೇಜ್ನಲ್ಲಿಯೇ ಒಂದು ನಿಗದಿತ ಸ್ಕೇಲ್ನಲ್ಲಿ ನಿಮ್ಮ ಜಮೀನಿನ ನಕ್ಷೆಯನ್ನು ಅವರು ತಯಾರು ಮಾಡ್ತಾರೆ. ಓಕೆ, ಇನ್ನು ಅದರ ಜೊತೆಗೆ ಅವರು ಕೂಡ ಒಂದು ಸ್ಕೇಲನ್ನು ಅದರಲ್ಲಿ ನಮೂದು ಕೂಡ ಮಾಡಿರ್ತಾರೆ. ಇನ್ನು ಅದರ ಕೆಳಗಡೆ ನೋಡಿ, ನೀವು ಹಕ್ಕು ವರ್ಗಾಯಿಸುವವರ ಸಹಿ ಇರುತ್ತೆ, ಹಕ್ಕು ಪಡೆಯುವವರ ಸಹಿಯನ್ನು ತೆಗೆದುಕೊಳ್ತಾರೆ ಮತ್ತು ತಮ್ಮ ಭೂಮಾಪಕರು ತಮ್ಮ ಸಹಿಯನ್ನು ಕೂಡ ಮಾಡಿ ಸೀಲನ್ನು ಹಾಕಿಸ್ತಾರೆ. ಇನ್ನು ಬಲಗಡೆಯ ಚಿತ್ರದಲ್ಲಿ ಒಂದು ಎಕ್ಸಾಂಪಲ್ ಕೂಡ ನಾನು ಕೊಟ್ಟಿದ್ದೀನಿ ನೋಡಿ. ಒಂದು ಜಮೀನಿದೆ, ಆ ಜಮೀನು ಈಗ ವಿಭಾಗ ಆಗ್ತಾ ಇದೆ. ಸೊ ವಿಭಾಗದ ಸಂದರ್ಭದಲ್ಲಿ ಅವು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಭೂಮಾಪಕರು ಈ ಪ್ರಕಾರವಾಗಿ ಲೆವನಿ ನಕ್ಷೆಯನ್ನು ಮಾಡಿರ್ತಾರೆ. ನೀವು ಅಲ್ಲಿ ಗಮನಿಸ್ಬೋದು, ಆ ಜಮೀನು 3 ಭಾಗಗಳಾಗಿದೆ. ಮೊದಲ ಭಾಗಕ್ಕೆ, 2ನೇ ಭಾಗಕ್ಕೆ ಮತ್ತು 3ನೇ ಭಾಗಕ್ಕೆ ಅವರು ರೋಮನ್ ಅಂಕಿಗಳಲ್ಲಿ ಒಂದೊಂದು ಬ್ಲಾಕ್ಗಳನ್ನು ಹೆಸರನ್ನ ಕೊಟ್ಟಿದ್ದಾರೆ. ಹೌದಾ ನೋಡಿ, ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್. ಇನ್ನು ನೀವು ಅಲ್ಲಿ ಗಮನಿಸ್ಬೋದು, ಆ ಇಡೀ ಜಮೀನಿನ ಸುತ್ತಲೂ ಕೂಡ ಯಾವ್ಯಾವ ಸರ್ವೆ ನಂಬರ್ಗಳು ಬರುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಆ ಜಮೀನಿನ ಉದ್ದ ಮತ್ತು ಅಗಲ ಎಷ್ಟಿದೆ ಅನ್ನೋದನ್ನು ಕೂಡ ಮೀಟರ್ಗಳಲ್ಲಿ ತೋರಿಸಿರ್ತಾರೆ ಮತ್ತು ಆ ಸರ್ವೆ ನಂಬರ್ನ ಮಾಹಿತಿ ಕೂಡ ಅದರಲ್ಲಿ ಇರ್ತದೆ. ಇನ್ನು ಕೆಳಗಡೆ ಒಂದು ಚಿಹ್ನೆ ಕೂಡ ಇದೆ, ನೀವು ಅದು ಗಮನಿಸ್ಬೋದು. ಅದು ಬಂದು ನಮಗೆ ಡೈರೆಕ್ಷನ್ ಆಗಿರುತ್ತೆ. ಸೊ ಮೇಲ್ಗಡೆ ಉತ್ತರ ಅಥವಾ ನಾರ್ತನ್ನು ತೋರಿಸಿರ್ತಾರೆ ಮತ್ತು ಈ ಲೆವನಿ ನಕ್ಷೆಯನ್ನು ಯಾವ ಸ್ಕೇಲಲ್ಲಿ ರಚಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇರುತ್ತೆ. ಯೂಶಲಿ ಈ ಲೆವನಿ ನಕ್ಷೆಯನ್ನು 1 ಸೆಂಟಿಮೀಟರ್ಗೆ 20 ಮೀಟರ್ ಈ ಒಂದು ಸ್ಕೇಲ್ಗೆ ತಯಾರು ಮಾಡಿರ್ತಾರೆ. ಸೊ ಸ್ನೇಹಿತರೆ, ಲೆವನಿ ನಕ್ಷೆಯ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳ ಸಿಕ್ತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದ ಮುಖಾಂತರ. ಸೊ ನಿಮಗೇನಾದರೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.